ಕರ್ನಾಟಕ ರಾಜಕಾರಣದಲ್ಲಿ ರ್ಯಾಪಿಡ್ ಫೋರ್ಸಲ್ಲಿ ಒಂದು ರೀತಿ ಆಪರೇಷನ್ ಆಗಿದೆ. ಅದು ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲಿ 9 ತಿಂಗಳಲ್ಲೇ ಜಗದೀಶ್ ಶೆಟ್ಟರ್ ಅವರು ಮರಳಿಗೂಡಿಗೆ ಬಂದಿದ್ದಾರೆ. ಈಗ ನಮ್ಮ ಜೊತೆ ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇಷ್ಟು ಫಾಸ್ಟಾಗಿ ಒಂದು ರೀತಿ ಸರ್ಜಿಕಲ್ ಸ್ಟ್ರೈಕ್ ರೀತಿ ಆಪರೇಷನ್ ಆಯಿತು, ಕಾರಣ? ಏನಿಲ್ಲ, ನಾನು ಕಾಂಗ್ರೆಸ್ ಪಾರ್ಟಿಗೆ ಹೋದ್ಮೇಲೆ ಅಲ್ಲಿದ್ದಂಥ ಲೀಡರ್ಸ್ ಇರ್ಬೋದು, ಅಲ್ಲಿ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಎಲ್ಲ ನನಗೆ ಒಳ್ಳೆಯ ರೀತಿಯಿಂದ ಗೌರವ ಕೊಟ್ಟಿದ್ದಾರೆ, ಒಂದು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಮತ್ತು ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನು ನಾನು ಅರ್ಪಣೆ ಮಾಡಿದ್ದೇನೆ. ನಿನ್ನೆ ನಾನು ಕಾಂಗ್ರೆಸ್ ಹೋದ್ಮೇಲೆ ಇಡೀ ರಾಜ್ಯದಲ್ಲಿ ಏನೊಂದು ಭಾರತೀಯ ಜನತಾ ಪಾರ್ಟಿ ಕೆಡರ್ ಇದೆ. ಯಾಕಂದರೆ ನಾನು 30-40 ವರ್ಷದಿಂದ ಅಲ್ಲಿ ಪಕ್ಷದ ಸಂಘಟನೆ ಮಾಡಿದವನು. ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕಿಗೆ ಹೋಗಿ ಬಂದಂಥ ವ್ಯಕ್ತಿ. ಪ್ರತಿಯೊಂದು ಜಿಲ್ಲೆಯಲ್ಲಿದ್ದಂಥ ಮತ್ತು ಕ್ಷೇತ್ರದಲ್ಲಿದ್ದಂಥ ಕಾರ್ಯಕರ್ತರು, ಕೆಡರ್ ಬೇಸ್ಡ್ ಕಾರ್ಯಕರ್ತರಿದ್ದಾರೆ. ಅವರು ಅಲ್ಲಿ ಹೋದಾಗ ನಾನು ಕಾಂಗ್ರೆಸ್ ಪಾರ್ಟಿ ಲೀಡರಾಗಿ ಹೋದಾಗೂ ಸಹಿತ IBಯಲ್ಲಿ, ಗೆಸ್ಟ್ ಹೌಸ್ನಲ್ಲಿ, ಹೋಟೆಲ್ನಲ್ಲಿ ಎಲ್ಲೇ ಉಳ್ಕೊಂಡಿದ್ದರೆ ವೈಯಕ್ತಿಕವಾಗಿ ಬಂದು ಭೇಟಿ ಆಗ್ತಿದ್ರು. ಭೇಟಿಯಾಗಿ, ಇಲ್ಲರಿ ನೀವು ಇಲ್ಲದೆ ಇರುವಂಥ ನಮಗೆ ಸರಿ ಕಾಣ್ತಾ ಇಲ್ಲ, ನೀವು ಇರಬೇಕು, BJPಗೆ ಬರಬೇಕು ಅನ್ನುವಂಥದ್ದು ಕಳೆದ 3-4 ತಿಂಗಳಿಂದ ಇದು ಕೂಗಿದೆ ಎಲ್ಲ ಕಡೆಯಿಂದ. ರಾಜ್ಯದ ನಾಯಕರು ಅದಕ್ಕೆ ಒತ್ತು ಕೊಟ್ಟರು. ಅಂದರೆ ನಿಮಗೆ ಆ ಸಿದ್ಧಾಂತ ಮತ್ತು ಆ ಒಂದು ಪಕ್ಷದ ಇದು ಸಂಸ್ಕೃತಿ ನಿಮಗೆ ಅಡ್ಜಸ್ಟ್ ಆಗಲಿಲ್ವಾ? ನೋಡಿ, ನಾನು ಹೇಳ್ತೀನಿ, ಅದ್ರ ಪ್ರಶ್ನೆ ಅಲ್ಲ. ಯಾವ ಪಾರ್ಟಿಯನ್ನು ನಾನು ಕಟ್ಟಿ ಬೆಳೆಸಿದ್ದೆ, ಅಲ್ಲಿದ್ದಂಥ ಕೆಡರ್ ಏನಿದೆ, ಅಲ್ಲಿದ್ದಂಥ ನಾಯಕರೇನಿದ್ದಾರೆ ಮತ್ತು ಜನಸಾಮಾನ್ಯರು ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ನೀವು ಪುನಃ ಬರಬೇಕು, ಯಾವುದೋ ಒಂದು ಕಾರಣದ ಸಲುವಾಗಿ ನೀವು ಹೋಗಿದ್ದೀರಿ, ಅಲ್ಲಿ ಬೇರೆ ಅದಾಯಿತು, ಈಗ ಬರಬೇಕು, BJPಯಲ್ಲಿ ಇರಬೇಕು ಅನ್ನುವಂಥ ಒಂದು ಒತ್ತಡ. ನಾನು ಕಾಂಗ್ರೆಸ್ ಪಾರ್ಟಿಗೆ ಹೋದಾಗೂ ಸದ್ಯಕ್ಕೆ ನನಗೆ, ಯಾಕಂದರೆ ನಾನು ಒಂದು ರೀತಿಯಿಂದ ಎಲ್ಲರನ್ನೂ ಸಮಾನವಾಗಿ ಕಾಣುವಂಥ ವ್ಯಕ್ತಿ ನಾನು. ಹೀಗಾಗಿ ಹಿಂದೆ BJPಯಲ್ಲಿ ಇದ್ದಾಗೂ ಸಹಿತ ಎಲ್ಲ ಪಾರ್ಟಿಯಲ್ಲಿ ನನಗೊಂದು ಫ್ರೆಂಡ್ಸ್ ಇದ್ದರು. ಹೀಗಾಗಿ ಕಾಂಗ್ರೆಸ್ ಪಾರ್ಟಿಗೆ ಅಡ್ಜಸ್ಟ್ ಆಗಿಲ್ಲ ಮತ್ತೊಂದಲ್ಲ. ಆದರೆ ಇಲ್ಲೇನು ಒಂದು ಒತ್ತಡ ಇತ್ತು. ಆ ಒತ್ತಡದ ಹಿನ್ನೆಲೆಯಲ್ಲಿ ಮತ್ತು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಜನ ಅಭಿಪ್ರಾಯ ಮತ್ತು ನನಗೂ ವೈಯಕ್ತಿಕವಾದಂಥ ಒಂದು ಅಭಿಪ್ರಾಯ. ಆ ಹಿನ್ನೆಲೆಯಲ್ಲಿ ಇವತ್ತು ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯದ ಅಧ್ಯಕ್ಷರು ಮತ್ತು ಯಡಿಯೂರಪ್ಪನವ್ರು ಕರೆದಾಗ ನಾನು ಇಮಿಡಿಯೇಟ್ಲಿ ಅದಕ್ಕೆ ಒಪ್ಕೊಂಡೆ. ಒತ್ತಡ ಯಾವುದು ಸರ್? ಯಾತಕ್ಕಾಗಿ ಒತ್ತಡ ಇತ್ತು? ಏನು ಯಾವುದೇ ಒಂದು ಒತ್ತಡ ಅಂತಲ್ಲ. ಒತ್ತಡ ಅಂತಂದರೆ ಮತ್ತೆ ಪುನಃ BJP ಬರಬೇಕು ಅನ್ನುವಂಥ ಕಾರ್ಯಕರ್ತರ ಒಂದು ಒತ್ತಡ, ರಾಜ್ಯ ನಾಯಕರ ಒತ್ತಡ ಮತ್ತು ವರಿಷ್ಠರ ಒಂದು ಕರೆ. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿನ ನಾನು ಸೇರ್ಪಡೆಯಾಗಿದ್ದು. ಜಗದೀಶ್ ಶೆಟ್ಟರ್ ಅವರಿಗೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಜಗದೀಶ್ ಶೆಟ್ಟರ್ ಅವರು ಕಾಲನ್ನು ಹೊರಗಡೆ ಇಟ್ಟರು. ಈಗ ಆ ಒಂದು ಸ್ವಾಭಿಮಾನ ಮರಳಿ ಸಿಗ್ಬೋದು ಅಂತ ಅನಿಸ್ತಾ ಇದೆ ನಿಮಗೆ? ನೋಡಿ, ಡೆಫಿನೆಟ್ಲಿ ಇವತ್ತು ನಿನ್ನೆ ದೆಹಲಿಯಲ್ಲಿ ರಾಷ್ಟ್ರೀಯ ನಾಯಕರನ್ನ, ಅದರಲ್ಲಿ ಅಮಿತ್ ಶಾ ಅವ್ರನ್ನ ಮತ್ತು ರಾಷ್ಟ್ರೀಯ ಅಧ್ಯಕ್ಷರನ್ನ ನಡ್ಡಾಜಿ ಅವ್ರನ್ನ ಭೇಟಿಯಾದಾಗ ಅವರ ಮಾತುಗಳಲ್ಲಿ ಅವರ ಒಂದು ರೆಸ್ಪಾನ್ಸು, ಪ್ರೀತಿ, ವಿಶ್ವಾಸ ಮತ್ತು ಗೌರವ ಕೊಡುವಂಥದ್ದು ರೀತಿ ನೋಡಿದಾಗ ನನಗೆ ಆ ಕಾನ್ಫಿಡೆನ್ಸ್ ಬಿಲ್ಟಪ್ ಆಯಿತು. ಮರಳಿ ನನಗೆ ಒಂದು ಗೌರವ ಸಿಗ್ತಿದೆ ಅನ್ನುವಂಥ ಕಾರಣ ಮೇಲೆ ನಾವು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ. ಏನಾದರೂ ಷರತ್ತು ಹಾಕಿದ್ದೀರಾ ಅಥವಾ ಮುಂದಾಲೋಚನೆ ಬೇರೆ ಚುನಾವಣೆ ಬರ್ತಾ ಇದೆ, ಲೋಕಸಭಾ ಚುನಾವಣೆ, ಆ ದೃಷ್ಟಿಯಲ್ಲಿ ಇಟ್ಕೊಂಡು ಏನಾದರೂ ಪ್ಲಾನ್ ಮಾಡಿದ್ರಾ? ಯಾವುದೇ ರೀತಿ ಷರತ್ತು ಇಲ್ಲದೇ ನಾನು ಅನ್ಕಂಡೀಷನಲ್ ಆಗಿ ಭಾರತೀಯ ಜನತಾ ಪಾರ್ಟಿನ ಪುನರ್ ಸೇರ್ಪಡೆಯಾಗಿದ್ದೇನೆ. ಯಾವುದೇ ಷರತ್ತಿನ ಬಗ್ಗೆ ನಾನು ಚರ್ಚೆನೂ ಮಾಡಿಲ್ಲ. ಅವ್ರ ಗೌರವದಿಂದ ನಾವು ನೋಡ್ತೀವಿ, ನಿಮಗೆಲ್ಲ ರೆಸ್ಪೆಕ್ಟ್ ಕೊಡ್ತೀವಿ ಅಂತ ಹೇಳಿದ ಮೇಲೆ ಅಷ್ಟಕ್ಕೆ ನಾನು ಸೇರ್ಪಡೆ ಆಗ್ತೇನೆ. ಲೋಕಸಭಾ ಚುನಾವಣೆ ಟಿಕೆಟು, ಬೆಳಗಾವಿ ಟಿಕೆಟ್ ಕೊಡ್ತಾರೆ, ಹಾವೇರಿ ಟಿಕೆಟ್ ಕೊಡ್ತಾರೆ, ಈ ರೀತಿ ಚರ್ಚೆ ಆಗ್ತಾ ಇದೆ. ಯಾವುದಕ್ಕಾದರೂ ನೀವು ಆಕಾಂಕ್ಷಿನ? ಯಾವುದೇ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಲಿಲ್ಲ ಮತ್ತು ಎಲ್ಲಿ ಸ್ಪರ್ಧೆ ಮಾಡಬೇಕಂತ ಅದ್ರ ಬಗ್ಗೆನೂ ಚರ್ಚೆ ಆಗಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡೋದನ್ನು ಯಾವುದೋ ಅದ್ರ ಬಗ್ಗೆ ಇನ್ನೂ ಆಗಿಲ್ಲ. ಅಲ್ಲ, ನಿಮ್ಗೇನಾದ್ರು ಆಸೆ ಇದೆಯಾ ಸೆಂಟ್ರಲ್ ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕು, ರಾಜ್ಯ ರಾಜಕಾರಣದಿಂದ? ನೋಡ್ರಿ, ನಾನು ಯಾವಾಗಲೂ ಒಂದು ಹೇಳ್ತೀನಿ, ಪಕ್ಷ ಏನು ನಿರ್ದೇಶನ ಮಾಡಿದೆ, ಈ ಜವಾಬ್ದಾರಿ ತೊಗೊಳ್ರಿ, ಇಲ್ಲಿ ಸ್ಪರ್ಧೆ ಮಾಡೋದು. ನಾನು ಲಾಸ್ಟ್ ಟೈಮ್ ಅಸೆಂಬ್ಲಿ ಎಲೆಕ್ಷನ್ಗೆ ಇನ್ನೂ ಕೊನೆಯ ಬಾರಿ 7ನೇ ಬಾರಿ ಸ್ಪರ್ಧೆ ಮಾಡಬೇಕಂತ ನನ್ನ ವೈಯಕ್ತಿಕವಾದಂಥ ಇಚ್ಛೆ ಇತ್ತು. ಹೀಗಾಗಿ ಅದು ಬಿಟ್ಟರೆ ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾಗೂ ಸಹಿತ ಮೊನ್ನೆ ಸಿದ್ದರಾಮಯ್ಯನವರು ನಮ್ಮ ಮನೆಗೆ ಬಂದಾಗ ಜಗದೀಶ್ ಶೆಟ್ಟರು ಎಲ್ಲ ಆಸ್ಪರೆಂಟ್ ಲೋಕಸಭೆಗೆ, ಇಲ್ಲ, ಐ ಆಮ್ ನಾಟ್ ಆಸ್ಪರೆಂಟ್ ಅಂತಿದ್ದೇನೆ. ಹೀಗಾಗಿ ಅವತ್ತು ಒಂದು ಇದ್ದದ್ದು ಬಿಟ್ಟರೆ ನನಗೆ ಒಳ ಬೇಗುದಿ ನಿಲ್ಬೇಕು ಮತ್ತೊಮ್ಮೆ ಅನ್ನುವಂಥದ್ದು. ಮತ್ತು ಅದನ್ನು ಯಾವುದೇ ರೀತಿಯಾದಂಥ ನನ್ನ ವೈಯಕ್ತಿಕವಾದಂಥ ಯಾವುದೇ ಒಂದು ನಿಲ್ಲಬಾರ್ದು ಅನ್ನೋಂಥದ್ದು ಆಶೆ ಇಲ್ಲ. ಪಾರ್ಟಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದೇನೆ, ಅವರೇನು ನಿರ್ದೇಶನ ಕೊಡ್ತಾರೆ, ಸ್ಪರ್ಧೆ ಮಾಡೋದು ಇಲ್ಲ. ಈಗಲೂ ಒಂದು ಕುತೂಹಲ ಇನ್ನೂ ಕೂಡ ಮನೆ ಮಾಡಿದೆ. ಜಗದೀಶ್ ಶೆಟ್ಟರ್ ಅವರಿಗೆ ಆ ಸಂದರ್ಭದಲ್ಲಿ ಟಿಕೆಟನ್ನು ನಿರಾಕರಣೆ ಮಾಡೋದಕ್ಕೆ ಕಾರಣ ಏನು ಅಂತ ಯಾರೊಬ್ಬರಿಗೂ ಕೂಡ ಕಾರಣ ಗೊತ್ತಾಗ್ತಾ ಇಲ್ಲ. ನಿಮಗೇನಾದರೂ ಗೊತ್ತಾಯ್ತಾ? ಅದು ಈಗ ನೋಡ್ರಿ, ಅದ್ರ ಬಗ್ಗೆ ಹೆಚ್ಚು ಚರ್ಚೆನೂ ಮಾಡಿದ್ದೀನಿ, ಅದಕ್ಕೆ ಎಲ್ಲರೂ ಹೇಳಿದ್ದಾರೆ. ಅದ್ರ ಬಗ್ಗೆ ಮತ್ತೆ ಪುನಃ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಈ ಸಂದರ್ಭದಲ್ಲಿ ಅಂದರೆ ಒಂದು ದಿನದಲ್ಲಿ
ಈ ರೀತಿ ರ್ಯಾಪಿಡ್ ಆಕ್ಷನ್ ಫೋರ್ಸಲ್ಲಿ ನೀವು ಪಕ್ಷ ಸೇರ್ಪಡೆ ಮಾಡೋಕ್ಕೆ ಏನಾದ್ರು ಕಾರಣ ಇದೆಯಾ? ಅಂದರೆ ಸ್ಟೇಟಿಗೆ ಬಂದ ಮೇಲೆ ಒತ್ತಡ ಜಾಸ್ತಿ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲೋ ಕೆಲವೇ ಗಂಟೆಗಳ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿದ್ರಾ ಅಂತ? ನೋಡಿ, ಒಂದು ನಾನು ಹೇಳ್ತೀನಿ, ಇಂಥವೆಲ್ಲವೂ ನಡೆದಾಗ, ಪ್ರೊಸೆಸ್ ನಡೆದಾಗ ಇದು ಕೇವಲ ಒಂದು ದಿವಸದ ಪ್ರಶ್ನೆ ಇರೋದಿಲ್ಲ. ಹಿಂದೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆಗ ಮುಂಚೆನೂ ಇದು ಪ್ರೊಸೆಸ್ ನಡೆದಿತ್ತು. ಎಷ್ಟೋ ಜನ ಫೀಲರ್ಸು, ವೆಲ್ ವಿಷರ್ ಬಂದು ಹೇಳ್ತಾಯಿದ್ರು. ಆಮೇಲೆ ನಾನು ಹೇಳಿದೆ, ನೋಡಿ, ಸ್ಪೆಸಿಫಿಕ್ಕಾಗಿ ಯಾರೂ ಕರೀಲಾರ್ದನ್ನು ನಾ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದೆ. ಮತ್ತು ಯಾವಾಗ ವಿಜೇಂದ್ರ ಅಧ್ಯಕ್ಷರಾದರು ಅದಕ್ಕೆ ಹೆಚ್ಚು ಪ್ರೊಸೆಸ್ಸಿಗೆ ಹೆಚ್ಚು ಮಹತ್ವ ಕೊಟ್ಟರು. ಮತ್ತು ವೈಯಕ್ತಿಕವಾದಂಥ ಇದು ಕಳೆದ 5-6 ತಿಂಗಳಿಂದ ನಡೀತಾ ಇದೆ. ಫೀಲರ್ಸ್ ಬರೋದು ಹೋಗೋದು ನಡೀತಾ ಇತ್ತು, ಓಪನ್ ಆಗಿ ಹೇಳ್ತಾಯಿದ್ರು. ಆದರೆ ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಸ್ಪೆಸಿಫಿಕ್ಕಾಗಿ ಕೆಲವು ಪ್ರೊಸೆಸ್ ಚಾಲೂ ಆಯಿತು. ಇದು ಕೇವಲ ಒಂದು ಸುದ್ದಲ್ಲ, ಇದು ಕಳೆದ 1-1.5 ತಿಂಗಳಿಂದ ಇದು ಪ್ರೊಸೆಸ್ ನಡೀತಾ ಇದೆ. ನಿನ್ನೆ ಅದು ವರ್ಕೌಟ್ ಆಗಿದೆ ಅಷ್ಟೆ. ಅಂದರೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನಿಮಗೆ ಟಿಕೆಟ್ ಕೊಡಲಿಲ್ಲ ಅಂದರೂ ಕೂಡ ನಿಮ್ಮ ಕುಟುಂಬಕ್ಕೆ ಕೊಡ್ತೀವಿ, ನಿಮ್ಮ ಪುತ್ರನಿಗೆ ಅನ್ನೋ ಮಾತುಗಳೆಲ್ಲ ಕೇಳಿ ಬರ್ತಾ ಇತ್ತು. ಈಗಲೂ ಕೂಡ ಆ ಒಂದು ಆಪ್ಷನ್ನ ಓಪನ್ ಇಟ್ಕೊಂಡಿದ್ದೀರಾ ಅಥವಾ ನಿಮ್ಮನ್ನೇ ಒಂದು ರೀತಿಯಲ್ಲಿ ಮುಂದೆ ಇಟ್ಕೊಂಡು? ನೋಡಿ, ನಾವು ಒಂದು ಹೇಳ್ತೀನಿ, ನಾನು ಯಾವಾಗಲೂ ಹೇಳ್ತಿದ್ದೀನಿ, ನಾ ಈಗ ಇವತ್ತು ನಿನ್ನೆ ಯಾವುದೇ ರೀತಿಯಂಥ ಟಿಕೆಟ್ ಕೊಡೋದ್ರ ಬಗ್ಗೆ ಮತ್ತೊಂದು ಬಗ್ಗೆ ಯಾವುದೂ ಚರ್ಚೆ ಆಗಿಲ್ಲ. ಹೀಗಾಗಿ ನಾನು ಕೇಳೋದಾಗಲಿ ನಮ್ಮ ಕುಟುಂಬಕ್ಕೆ ಕೇಳೋದಾಗಲಿ ಪ್ರಶ್ನೆನೇ ಬರೋದಿಲ್ಲ. ನಿಮ್ಮ ಈ BJP ಮರು ಸೇರ್ಪಡೆಯಿಂದ ಬೇರೆ ಯಾರಿಗಾದರೂ ಒಂದು ಸ್ವಲ್ಪ ಏನಾದರೂ ಡ್ಯಾಮೇಜ್ ಆಗುತ್ತಾ? ಅಂದರೆ ಧಾರವಾಡ ಭಾಗದಲ್ಲಿ, ಬೆಳಗಾವಿ ಭಾಗದಲ್ಲಿ ಕೆಲವೊಂದಷ್ಟು ಲಿಂಗಾಯತ ಲೀಡರ್ಗಳು ಕೂಡ ಇದ್ದರು. ಹಾಗಾಗಿ ಈಗ ಜಗದೀಶ್ ಶೆಟ್ಟರ್ ನಂತರ ಈಗ ಜಗದೀಶ್ ಶೆಟ್ಟರೇ ಫೋಕಸ್ ಮಾಡ್ತಾರೆ ಅನ್ನೋ ಒಂದು ಬೇರೆ ಬೇರೆ ರೀತಿ ಚರ್ಚೆಗಳಾಗ್ತಾ ಇದೆ. ಅದ್ರ ಬಗ್ಗೆ ನೀವೇನು? ನೋಡಿ, ನಾನು ಹೇಳಿದ್ರೆ, ನನ್ನಿಂದ ಯಾರಿಗೆ ಇಫೆಕ್ಟ್ ಆಗೋದಿಲ್ಲ ನಾವು ವಿಚಾರ ಮಾಡೋಕ್ಕೆ ಹೋಗೋದಿಲ್ಲ. ಜಗದೀಶ್ ಶೆಟ್ಟರ್ ಬಗ್ಗೆ ಏನು ಇವತ್ತು ಜನರ ಅಭಿಪ್ರಾಯ ಇದೆ, ಇವತ್ತು ಹೊರಗೆ ಬಂದಿದೆ, ಅದ್ರ ಪ್ರಕಾರ ನಿರ್ಧಾರಗಳು ಆಗ್ತವೆ. ನಿಮ್ಮ ಸ್ನೇಹಿತ ಪ್ರಹ್ಲಾದ್ ಜೋಶಿ ಅವರು ಅವ್ರ ಜೊತೆ ಏನಾದ್ರು ಮಾತುಕತೆ ನಡೆಸಿದ್ರ? ನಿನ್ನೆ ಸೇರ್ಪಡೆ ಸಂದರ್ಭದಲ್ಲಿ ಕೂಡ ಡೆಲ್ಲಿಲೇ ಇದ್ದರು. ಇಲ್ಲ, ಮಾತುಕತೆ ಆಗಿಲ್ಲ. ಅಂದರೆ ಅವರ ಮತ್ತು ನಿಮ್ಮ ನಡುವೆ ಸಂಬಂಧ ಚೆನ್ನಾಗಿದೆಯಾ ಅಂತ? ಇನ್ನು ಅಲ್ಲ, ನೋಡಿ, ಲಾಸ್ಟ್ ಇಲೆಕ್ಷನ್ ನಿಂತ ಮೇಲೆ, ಅಸೆಂಬ್ಲಿಗೆ ಆದಮೇಲೆ ನಮಗೂ ವೈಯಕ್ತಿಕವಾಗಿ ಎಲ್ಲಿ ಭೇಟಿಯಾಗಿಲ್ಲ. ಸರ್, ಇನ್ನೊಂದು ಮಾತು ಅಂದರೆ ಪ್ರಮುಖವಾಗಿ ನೀವು ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗುವಂಥ ಸಂದರ್ಭದಲ್ಲಿ ಕೆಲ ದೆಹಲಿಯ ಪ್ರಮುಖರೊಬ್ಬರ ಬಗ್ಗೆ ಆರೋಪ ಮಾಡಿದ್ರಿ. ಅವರ ಒಂದು ಒಪ್ಪಿಗೆಯೂ ಕೂಡ ನಿಮ್ಮ ಸೇರ್ಪಡೆಗೆ ಇದೆಯಾ, ಮರು ಸೇರ್ಪಡೆಗೆ ಅನ್ಸುತ್ತೆ? ಇವತ್ತು ವರಿಷ್ಠರು ನಿರ್ಧಾರ ಮಾಡಿದ್ದಾರೆ. ಅಮಿತ್ ಶಾ ಅಂತವರು ಮತ್ತು ನಡ್ಡಾಜಿ ಅವರು ರಾಷ್ಟ್ರೀಯ ಅಧ್ಯಕ್ಷ ನಿರ್ಧಾರ ಮಾಡಿದ್ಮೇಲೆ ಅದಕ್ಕೆ ಯಾರಿಗೆ ಒಪ್ಪಿಗೆ ಕೊಟ್ಟರು ಬಿಡ್ತಾರೋ ನನಗೇನು ಗೊತ್ತಿದೆ. ಅವರೇ ಕರೆದು ಬನ್ನಿ ಅಂತಂದಾಗ ಸೇರ್ಪಡೆ ಆಗಿದೆ. ನಾನು ಅದಕ್ಕೆ ಎಲ್ಲರದ್ದು ಕಾನ್ಸೆನ್ಸ್ ಇದೆಯೋ ಇಲ್ಲೋ ಅದನ್ನು ನನಗೆ ಅದು ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ. ನಿಮ್ಮ ಸೇರ್ಪಡೆ ವಿಚಾರದಲ್ಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ರೋಲ್ ಏನಾದ್ರು ಇದೆಯಾ? ಏನಿತ್ತು? 100%. ನಾನು ಹೇಳಿದಲ್ಲ, ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಈ ಪ್ರೊಸೆಸ್ ಚಾಲೂ ಆಯಿತು ಅಂತೇಳಿ. ಯಡಿಯೂರಪ್ಪನವ್ರಂಕರ ನನ್ನ ಬಗ್ಗೆ ಮೊದಲಿಂದನೂ ಒಲವು ಇದ್ರು. ಅವರು ಹಿಂದೆ ಹಲವಾರು ಬಾರಿ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದರು. ಆ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವ್ರಂಕರ ಮೊದಲನೇ ಆದ್ಯತೆ ಅವ್ರದ್ದಿತ್ತು, ನಮ್ಮನ್ನು ಮತ್ತೆ BJP ಸೇರಿಸ್ಕೊಳ್ಬೇಕಂತೆ. ಮತ್ತು ಕಾಂಗ್ರೆಸ್ಸಿಗರು ಹೇಳ್ತಾರೆ, ಅಂದರೆ ಅವರು ಟಿಕೆಟ್ ಕೊಡಲಿಲ್ಲ ಅನ್ನೋ ಸಂದರ್ಭದಲ್ಲಿ ನಾವು ಕರ್ಕೊಬಂದು ನಾವು ಟಿಕೆಟ್ ಕೊಟ್ವಿ, ಅಲ್ಲಿ ಬೇರೆ ರೀತಿ ಸೋಲಾಯಿತು, ತದನಂತರ MLC ಮಾಡಿದ್ವಿ. ಇದಿಷ್ಟಾದರೂ ಕೂಡ ಜಗದೀಶ್ ಶೆಟ್ಟರ್ ಅವರು ಹೋಗ್ತಾರೆ ಅಂದರೆ ಏನು ಹೇಳೋದು ಅನ್ನೋ ಮಾತುಗಳನ್ನು ಸಿದ್ದರಾಮಯ್ಯ. ಅಲ್ಲ, ಅದಕ್ಕೆ ನಾನು ಇದಕ್ಕೆ ಏನು ಹೇಳಬೇಕು ಗೊತ್ತಿಲ್ಲ. ಯಾಕಂದರೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಬಂದಿದ್ದರಿಂದ ಏನು ಬೆನಿಫಿಟ್ ಆಯಿತು ಅನ್ನೋದು ಅವ್ರಿಗೆಲ್ಲ ಗೊತ್ತಿದೆ. ಮತ್ತು ನಾನು ಕಾಂಗ್ರೆಸ್ ಬಗ್ಗೆ ಅವ್ರ ಸ್ಥಾನಮಾನ ಕೊಡಲಿಲ್ಲ, ನಂಗೆ ಅನ್ಯಾಯ ಮಾಡಿದ್ರು ಅಂತ ನಾನು ಎಲ್ಲಿನೂ ಹೇಳಿಲ್ಲ. ಅವರೆಲ್ಲ ರೀತಿ ಗೌರವ ಕೊಟ್ಟಿದ್ದಾರೆ, ಅವ್ರಿಗೆ ನಾನು ಧನ್ಯವಾದನೂ ಹೇಳಿದ್ದೇನೆ. ಹೀಗಾಗಿ ಜಗದೀಶ್ ಶೆಟ್ಟರ್ ಬಂದಿದ್ದರಿಂದ ಏನು ಬೆನಿಫಿಟ್ ಆಯಿತು ಅಂತ ಎಲ್ಲರಿಗೂ ಗೊತ್ತಿದೆ. ಕಾಂಗ್ರೆಸ್ಗೆ ಏನು ಬೆನಿಫಿಟ್ ಆಯಿತು ಅಂದರೆ BJPಗೆ ನಷ್ಟ ಆಯಿತು ಅಂತ ಆ ಸಂದರ್ಭದಲ್ಲಿ ನೋಡ್ರಿ, ಕಾಂಗ್ರೆಸ್ಗೆ ಪ್ಲಸ್ ಆಗಿದೆ ಅಂದರೆ BJP ನಷ್ಟ ಆಗೇ ಆಗ್ತದೆ ಡೆಫಿನೆಟ್ಲಿ. ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗರು ಆ ಸಂದರ್ಭದಲ್ಲಿ ಸಚಿವ ಸ್ಥಾನವನ್ನು ಕೊಟ್ಬಿಟ್ಟಿದ್ರೆ ಜಗದೀಶ್ ಶೆಟ್ಟರ್ ಅವ್ರನ್ನ ಎಲ್ಲೋ ಒಂದು ಕಡೆ BJP ಆಪರೇಷನ್ ಮಾಡೋಕ್ಕಾಗ್ತಿರ್ಲಿಲ್ಲ ಅನ್ನೋ ವಾದವು ಕಾಂಗ್ರೆಸ್ನಲ್ಲಿದೆ. ನಾವು ಒಂದು ಹೇಳಿದ್ದೀನಿ, ನಾನು ಇನ್ನೂ ಆಕಾಂಕ್ಷೆನೇ ವ್ಯಕ್ತಪಡಿಸಿಲ್ಲ. ಅಲ್ಲಿ ನಾ ಯಾವುದೇ ಸ್ಥಾನಮಾನ ಕೇಳಿಲ್ಲ, ಅನ್ಕಂಡೀಷನ್ ಜಾಯ್ನ್ ಆಗಿದ್ದು ಕಾಂಗ್ರೆಸ್ಗೆ. ಹೀಗಾಗಿ ಸಚಿವ ಸ್ಥಾನ ಕೊಟ್ಟರು ಬಿಟ್ಟರು, ಅದನ್ನೇ ವೈ ಶುಡ್ ಐ ಕ್ವಶನ್ ಇಟ್. ಪ್ರಮುಖವಾಗಿ ಅಂದರೆ ಏನಾದರೂ ಪ್ರಮುಖವಾದ ಕಾರಣ ಇತ್ತ ಸರ್? ಅಂದರೆ ಒಂದು ದಿನದ 3-4 ಗಂಟೆಗಳ ಸೇರ್ಪಡೆ ವಿಚಾರದಲ್ಲಿ ಇದು ಒಂದು ಸುದ್ದಿ ಅಲ್ಲ ಅಂತ ಹೇಳ್ತೇನೆ. ಕಳೆದ 1-1.5 ತಿಂಗಳಿಂದ ಪ್ರೊಸೆಸ್ ನಡೀತಾ ಇದೆ. ಕೇವಲ ಒಂದೇ ದಿವಸದಲ್ಲಿ ಆದಂಥ ಘಟನೆ ಅಲ್ಲ ಸರ್. ಈಗ ಲೋಕಸಭೆಗೆ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಲ್ಲಿ ಈಗ ಆಲ್ರೆಡಿ ಬೆಳಗಾವಿಯಲ್ಲಿ ನಿಮ್ಮ ಒಂದು ಸಂಬಂಧಿಕರು ಇದ್ದಾರೆ, ಬೀಗ್ರೆ ಇದ್ದಾರೆ ಅಲ್ಲಿ ಸಂಸದರಾಗಿ. ಹಾಗಾಗಿ ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಏನಾದರೂ ನೀವು ಆಕಾಂಕ್ಷಿ ಅಂತ ಏನಾದರೂ ಚರ್ಚೆ ಆಗಿದೆಯಾ? ನೀವು ಪದೇ ಪದೇ ಅದನ್ನೇ ಕೇಳ್ತಾ ಇದ್ದೀರಿ. ನಾನು ಆಗಲ್ಲಿ ಕ್ಲಿಯರ್ ಕಟ್ ಹೇಳಿದ್ದೀನಿ. ನಿನ್ನೆ ನಡೆದ ವರಿಷ್ಠರ ಮಾತುಕತೆ ಜೊತೆಗೆ ಯಾವುದೇ ಎಲ್ಲಿ ಸ್ಪರ್ಧೆ ಮಾಡಬೇಕು, ಎಲ್ಲಿ ಮಾಡಬಾರ್ದು, ಇದ್ರ ಬಗ್ಗೆ ಏನೂ ಚರ್ಚೆ ಆಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೇನೆ.
ಪ್ರಮುಖವಾಗಿ ಅಮಿತ್ ಶಾ ಅವರ ಜೊತೆ ಮಾತುಕತೆ ನಡೆದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಷರತ್ತುಗಳನ್ನು ನೀವು ಹಾಕಿಲ್ಲ. ಇಲ್ಲ, ಅನ್ಕಂಡೀಷನ್ ಜಾಯ್ನ್ ಆಗಿದೆ. ಅವ್ರೇನಾದರೂ ನಿಮ್ಮ ಭವಿಷ್ಯದ ಬಗ್ಗೆ ಏನಾದರೂ ಈ ರೀತಿ ನೋಡಿ, ನಿಮಗೆ ಸ್ಥಾನಮಾನ ಕೊಡ್ತೀವಿ ನಿಮ್ಮ ಸೀನಿಯಾರಿಟಿಗೆ ತಕ್ಕಂಥ ಗೌರವ ಸ್ಥಾನಮಾನ ನಾವು ಕೊಡ್ತೀವಿ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನೊಂದು ವಿಚಾರ ಅಂದರೆ ಸಾಕಷ್ಟು ಗೊಂದಲಗಳು ಕೂಡ ಆ ಒಂದು ಲಿಂಗಾಯತ ಆ ಒಂದು ನಾಯಕರ ವಿಚಾರದಲ್ಲಿ ಇತ್ತು. ಮತ್ತು ಸೋಮಣ್ಣ ಅವರು ವಿರೋಧ ಮಾಡ್ತಾ ಇದ್ರು ವಿಜೇಂದ್ರ ಅವರಿಗೆ, ಯತ್ನಾಳ್ ಅವರ ಒಂದು ವಿರೋಧ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಎಲ್ಲೋ ಒಂದು ಕಡೆ ಪವರ್ಫುಲ್ ಆಗಿ ಅವರ ಜೊತೆ ನಿಲ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಆಪರೇಷನ್ ಆಗಿದೆ ಅಂತ. ನೋಡ್ರಿ, ಇವತ್ತು ಎಂಟೈರ್ ಕೇಡರ್, BJP ಕೇಡರ್ ನಾ ಬರಬೇಕನ್ನುವಂಥ ಆಶಯ ವ್ಯಕ್ತಪಡಿಸಿದ್ರು, ರಾಜ್ಯದ ನಾಯಕರು ಆಶಯ ವ್ಯಕ್ತಪಡಿಸಿದರು. ಆ ಹಿನ್ನೆಲೆಯಲ್ಲಿ ನಾನು ಜಾಯ್ನ್ ಆಗಿದ್ದೀನಿ. ಉಳಿದ ವಿಚಾರಗಳ ಬಗ್ಗೆ ಬೇರೆ ಬೇರೆ ಅದನ್ನು ಪಕ್ಷವು ತೀರ್ಮಾನ ಕೈಗೊಂತಾರೆ. ಸರ್, ಇನ್ನೊಂದು ಅಂತಿಮವಾಗಿ ಪ್ರಮುಖವಾಗಿ ನಿಮ್ಮ ಈ ಸೇರ್ಪಡೆಯಿಂದ ಪ್ರಹ್ಲಾದ್ ಜೋಶಿ ಅವರು ಸಿಟ್ಟಿಂಗ್ MP ಇದ್ದಾರೆ, ಅವರ ಒಂದು ಟಿಕೆಟ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ವಾ? ಇಲ್ಲ, ಇದ್ರ ಬಗ್ಗೆ ನಾ ಏನು ಹೇಳ್ಬೇಕ್ರಿ? ನಾನು ಹೇಳೋದಲ್ಲ, ಇದು ಪಕ್ಷದ ವರಿಷ್ಠರು ಎಲ್ಲವನ್ನೂ ನಿರ್ಧಾರ ಮಾಡ್ತಾರೆ. ಪಕ್ಷ ಏನೇ ಹೇಳಿದ್ರು ಕೂಡ ಎಲ್ಲಿ ಬೇಕಾದರೂ ನೀವು ನಿಲ್ಲೋದಕ್ಕೆ ರೆಡಿ ಇದ್ದೀರಿ. ನೋಡ್ರಿ, ಅವ್ರು ಏನು ಅದ್ರ ಬಗ್ಗೆ ನಿಲ್ಲಬೇಕು ನಿಲ್ಲಬಾರ್ದು ಅಂತ ಹೇಳಿ ಚರ್ಚೆನೇ ಆಗಿಲ್ಲ. ಅಂದಮೇಲೆ ನಾ ನಿಲ್ಬೇಕು, ನಾ ಎಲ್ಲಿ ಹೇಳಿದ್ರು ನಿಲ್ತೀನಿ ಅಂತ ಅಲ್ಲ ಪ್ರಶ್ನೆ. ಅವ್ರು ಏನು ಡೈರೆಕ್ಷನ್ ಕೊಡ್ತಾರೆ ಅದ್ರ ಪ್ರಕಾರ ನಡ್ಕೊತೀನಿ. ಅಂತಿಮವಾಗಿ ಏನಾದರೂ BJPಯಿಂದ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ನಿಮ್ಗೇನಾದರೂ ವಿಷಾದ ಇದೆಯಾ ಆ ಸನ್ನಿವೇಶಕ್ಕೆ ತಕ್ಕ? ನಾ ಭಾಳ ಸಲ ಹೇಳಿದ್ದೀನಿ, ನನಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ಆ ಸಂದರ್ಭದಲ್ಲಿ ಅವ್ರು ನಿರ್ಧಾರ ಕೈಗೊಂಡಿದ್ದು ನನ್ನ ಕಾನ್ಸಿಯಸ್ಸಿಗೆ ಒಪ್ಕೊಂಡಾಗಿದೆ. ಮತ್ತು ಎಲ್ಲರೂ ಅವತ್ತಿದ್ದಂಥ ಜನಸಾಮಾನ್ಯರು ಹೇಳ್ತಾರೆ, ಆ ಸಂದರ್ಭದಲ್ಲಿ ನೀವು ತೆಗೆದುಕೊಂಡಂಥ ನಿರ್ಧಾರ ಸರಿ ಇದೆ ಅನ್ನೋವಂಥ ಮಾತನ್ನು ಹೇಳ್ತಾರೆ. ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ನಿರ್ಧಾರ ಒಬ್ಬ ವ್ಯಕ್ತಿಯಿಂದ ಆಗಿತ್ತೋ ಅಥವಾ ಪಕ್ಷದ ವರಿಷ್ಠರಿಂದ ಆಗಿತ್ತೋ? ನಾನು ಪದೇ ಪದೇ ಅದನ್ನು ಚರ್ಚೆ ಮಾಡಲಿಕ್ಕೆ ಹೋಗಿಲ್ಲ. ಸಾಕಷ್ಟು ಚರ್ಚೆ ಆಗಿದೆ, ಜನರಿಗೆ ಕೇಳಿ ಬೇಸರ ಆಗಿದೆ ಅದ್ರ ಬಗ್ಗೆ. ಸರ್, ಅಂತಿಮವಾಗಿ ಈಗ ಪಕ್ಷಕ್ಕೆ ಆಲ್ರೆಡಿ ಬಂದಿದ್ದೀರಾ. ಈಗ ಮುಂದೆ ಯಾವ ರೀತಿ ಅಂದರೆ ಆ ಒಂದು ಕಾರ್ಯಕಾರಿಣಿ ಕೂಡ ಎಲ್ಲ ಇದೆ, ನಾಳೆಯಿಂದ ಶುರು ಆಗುತ್ತೆ ಕಾರ್ಯಕಾರಿಣಿ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರ ಜೊತೆ ಯಾವ ರೀತಿ ಕೈ ಜೋಡಿಸ್ತೀರಾ? ನೋಡ್ರಿ, ಒಂದು ಸಲ ಭಾರತೀಯ ಜನತಾ ಪಾರ್ಟಿಗೆ ಬಂದ ಮೇಲೆ ಪಕ್ಷದ ಶಿಸ್ತಿಗೆ ಒಳಪಟ್ಟು ಪಕ್ಷದ ಏನು ಕಾರ್ಯಕ್ರಮಕ್ಕೆ ಒಪ್ಕೊಂಡು ಕೆಲಸ ಕಾರ್ಯಗಳು ಮಾಡ್ತೀನಿ. ನಾಳೆ ಕಾರ್ಯಕಾರಿಣಿಗೂ ಪಾರ್ಟಿಸಿಪೇಟ್ ಮಾಡ್ತೀನಿ. ಈಗಾಗಲೇ ಆಹ್ವಾನ ಬಂದಿದೆ. ಮತ್ತು ಪಕ್ಷದವ್ರು ಏನೊಂದು ಪ್ರವಾಸ ಹಾಕ್ತಾರೆ, ಮತ್ತೊಂದು ಹಾಕ್ತಾರೆ, ಸಂಘಟನೆ ಸಲುವಾಗಿ ಏನು ನನ್ನ ಬಳಸ್ಕೊತಾರೆ, ಅದಕ್ಕೆಲ್ಲಕ್ಕೂ ತಯಾರಿದೆ. ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ನವ್ರು ಕೈ ಹಿಡಿದಿದ್ದಾರೆ ಅಂತ ಹೇಳಿದ್ದೀರಾ ನೀವೇನೆ. ಈ ಸಂದರ್ಭದಲ್ಲಿ ನೀವು ಈಗ ಆಲ್ರೆಡಿ ಬಿಟ್ಟು ಬಂದಿದ್ದೀರಾ, ಕಾಂಗ್ರೆಸ್ನವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ನಾನು ಏನು ಹೇಳಿದ್ರಿ, ಅವ್ರಿಗೆ ಧನ್ಯವಾದ ಹೇಳಿದಿಲ್ಲ ನಾನು. ಅದಕ್ಕಿಂತ ಹೆಚ್ಚಿಗೆ ಏನು ಹೇಳಬೇಕು ಅದು? ಇನ್ನೊಂದು ಕಡೆ ಆ ಒಂದು ಯಡಿಯೂರಪ್ಪನವರ ವಿಚಾರದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರು ಅವರ ಪುತ್ರನ ಒಂದು ರೀತಿಯಲ್ಲಿ ಅಸ್ತಿತ್ವಕ್ಕಾಗಿ ಶೆಟ್ಟರ್ನವ್ರನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ನೋಡಿ, ಇದಕ್ಕೆಲ್ಲ ನಾನು ಉತ್ತರ ಕೊಡೋಕೆ ಹೋಗೋದಿಲ್ಲ. ಅವರು ಆಹ್ವಾನ ಕೊಟ್ಟಿದ್ದಾರೆ, ಪಕ್ಷಕ್ಕೆ ಬಂದಿದ್ದೀನಿ. ಪಕ್ಷದ ಡೈರೆಕ್ಷನ್ ವರಿಷ್ಠರ ನಿರ್ಧಾರ ಪ್ರಕಾರ ನಾನು ಕೆಲಸ ಮಾಡ್ತೀನಿ. ಮತ್ತೆ ನಿಮ್ಮ ಕುಟುಂಬದ್ದು ಮತ್ತು ನಿಮ್ಮ ಸ್ಪರ್ಧೆ ಬಗ್ಗೆ ಇನ್ನೂ ಕೂಡ ಅಂತಿಮ ಆಗಿಲ್ಲ, ಯಾವುದೇ ರೀತಿ ಅದ್ರ ಬಗ್ಗೆ ಚರ್ಚೆನೇ ಮಾಡಿಲ್ಲ ನಾನು. ಧನ್ಯವಾದಗಳು ಜಗದೀಶ್ ಶೆಟ್ಟರ್ ಅವರೇ. ಇದಿಷ್ಟು ಜಗದೀಶ್ ಶೆಟ್ಟರ್ ಅವರ ಒಂದು ಸ್ಪಷ್ಟವಾದ ನೋಡಿ. ಯಾವುದೇ ರೀತಿಯ ಪಶ್ಚಾತ್ತಾಪ ಇಲ್ಲ BJP ಬಿಟ್ಟಂತಹ ಸಂದರ್ಭದಲ್ಲಿ ಆ ಸನ್ನಿವೇಶಕ್ಕೆ ತಕ್ಕಂತೆ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇನೆ ಅನ್ನೋ ಮಾತುಗಳನ್ನು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇದೇ ಇವತ್ತಿನ ವಿಶೇಷ. ನ್ಯೂಸ್ ಅಂದರೆ ಪಬ್ಲಿಕ್ TV.